ಶನೈಹಿ ಅಂದ್ರೆ ನಿಧಾನ, ಚರತಿ ಚಲಿಸುವಂಥದ್ದು, ಶನೇಶ್ವರ ಅಂತ ಕೆಲವರು ಹೇಳ್ತಾರೆ. ಶನೇಶ್ವರ ಅಲ್ಲ, ಈಶ್ವರ ಪಟ್ಟ ಇಲ್ಲ. ಶನೈಶ್ಚರ, ಸೌರಿ ಅನ್ನುವಂತ ಹೆಸರನ್ನ ಹೇಳ್ತಾರೆ. ಯಮಾಗ್ರಜ ಅಂತ ಹೇಳ್ತಾರೆ, ಯಮನಿಗೆ ಅಗ್ರಜ, ಸೂರ್ಯನ ಮಗನಾಗಿರ್ತಕ್ಕಂಥವನು ಶನಿ. ಯಾವಾಗ ಈ ಶನೈಶ್ವರನ ಬದಲಾವಣೆ ಅನ್ನುವಂಥದ್ದು ಉಂಟಾಗತ್ತೆ, ಆಗ 12 ರಾಶಿಯವರ ಮೇಲೆ ಅದರ ಒಂದು ಪರಿಣಾಮ ಅನ್ನುವಂಥದ್ದು ಇರುತ್ತೆ. ವ್ಯಕ್ತಿ ಒಳ್ಳೆಯ ಸ್ಥಾನದಲ್ಲಿ ಇರ್ತಾನೆ, ಆದ್ರೆ ಆ ಒಳ್ಳೆಯ ಸ್ಥಾನದಿಂದ ಏಕಾಏಕಿ ಏನೋ ಸಮಸ್ಯೆಗಳಾಗಿ ಪತನ ಆಗುವಂಥದ್ದು. ಹಾಗಾದ್ರೆ ಜನ ಹೆದರ್ಕೋಬೇಕಾ ಅಂತಂದ್ರೆ ಖಂಡಿತ ಇಲ್ಲ. ಯಾಕೆ ಅಂತಂದ್ರೆ ಕಷ್ಟಪಟ್ಟು ಕೆಲಸ ಮಾಡುವಂತಹ ವರ್ಗ ಯಾರಿರ್ತಾರೆ ಅಂತವರಿಗೆ ಶನಿಯ ಒಂದು ಪ್ರಭಾವ ಅನ್ನುವಂಥದ್ದು ಕಡಿಮೆ. ತುಲಾರಾಶಿಯವರಿಗೆ ಈ ವರ್ಷ ಅತ್ಯಂತ ಶುಭದಾಯಕವಾಗಲಿದೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಪಂಚಮದಲ್ಲಿರುವಂತಹ ಪಂಚಮ ಸ್ಥಾನದಲ್ಲಿ ಅನೇಕ ತೊಂದರೆಗಳನ್ನ, ಕೈಕಾಲು ಪೆಟ್ಟನ್ನ, ಜೀವನದಲ್ಲಿ ನೋವನ್ನ, ಕುಟುಂಬದಲ್ಲಿ ಒಂದು ಹಿಂಸೆಯನ್ನ, ಮಾನಸಿಕವಾಗಿ ಒಂದಷ್ಟು ಕ್ಲೇಶಗಳನ್ನ ಕೊಟ್ಟಿರುವಂತಹ ಶನಿ 6ನೇ ಸ್ಥಾನಕ್ಕೆ ಸಂಚಾರವನ್ನ ಬೆಳೆಸ್ತಾನೆ. ಹಾಗಾಗಿ ಏನೋ 5ನೇ ಸ್ಥಾನಕ್ಕೆ ಬಂದಾಗ ವೃತ್ತಿಯಲ್ಲಿ ಬದಲಾವಣೆ, ಅದೇ ಓದಿನಲ್ಲಿ ತೊಂದರೆ, ತಡೆಗಳು, ಮತ್ತೆ ಮನೆಯ ಬದಲಾವಣೆ, ಈ ವಾಸ ಮಾಡುವಂತಹ ಒಂದು ಸ್ಥಾನದ ಬದಲಾವಣೆ ಇತ್ಯಾದಿಯನ್ನೆಲ್ಲ, ಮತ್ತೆ 8ರಲ್ಲಿದ್ದಂತಹ ಗುರು ಅನೇಕ ಖರ್ಚುಗಳನ್ನ, ಪರಿಹಾರಗಳನ್ನ ಮಾಡ್ಲಿಕ್ಕೆ ಗುರು, ಯಾಕೆಂದ್ರೆ ಪೂಜೆ ಪುನಸ್ಕಾರಕ್ಕೆ ಕಾರಕನು ಗುರು. ಹಾಗಾಗಿ ಪೂಜೆ ಪುನಸ್ಕಾರವನ್ನ ಮಾಡ್ಲಿಕ್ಕೆ, ದೇವತಾರ್ಚನೆ ಮಾಡ್ಲಿಕ್ಕೆ, ಅನೇಕ ಪರಿಹಾರಗಳನ್ನ ಮಾಡಿಸ್ಲಿಕ್ಕೂ ನೀವು ದುಡ್ಡು ಖರ್ಚು ಮಾಡಿರ್ಬೋದು. ಅದೆಲ್ಲವೂ ಕೂಡ ನಿಮ್ಗೆ ಇನ್ನ ಫಲ ಮಾಡಲ್ಲ. ಏನೋ ಈ ಪೂಜೆ ಮಾಡಿದ್ವಿ, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ನಮ್ಗೇನೋ ಒಳ್ಳೇದಾಗ್ತಿಲ್ಲ ಅಂತ ಹೇಳ್ತಿರುವಂತಹ ತುಲಾರಾಶಿಯವರಿಗೆ ಆ ಎಲ್ಲ ಫಲಗಳು ಕೂಡ ವಾಪಸ್ ಬರುವಂತಹ ಸಾಧ್ಯತೆ. ಏಕಾದಶಕ್ಕೆ ಕೇತುವಿನ ಸಂಚಾರ ಆಗತ್ತೆ. ಶನಿ 5ರಿಂದ 6ನೇ ಮನೆಗೆ ಸಂಚಾರ ಆಗತ್ತೆ. ಗುರುವಿನ ಸಂಚಾರ 9ನೇ ಮನೆಗೆ ಆಗತ್ತೆ. ಹಾಗಾಗಿ ಅತ್ಯಂತ ಶುಭದಾಯಕವಾಗಲಿದೆ. ವೃತ್ತಿಯಲ್ಲಿ, ಜೀವನದಲ್ಲಿ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ, ಮಾಡುವಂತ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನ, ಕುಟುಂಬದಲ್ಲಿ ಸುಖವನ್ನ, ಆರ್ಥಿಕವಾಗಿರುವಂತಹ ಸಂಕಷ್ಟದಿಂದ ಹೊರಗಡೆ ವಿಮುಖರಾಗಿ ಒಳ್ಳೆ ರೀತಿಯಾಗಿರುವಂತಹ ಸುಖ ಶಾಂತಿಯನ್ನ ತುಲಾರಾಶಿಯವರು ನಿರೀಕ್ಷಣೆಯನ್ನ ಮಾಡಬಹುದಾಗಿದೆ. ಪಂಚಮ ಸ್ಥಾನದಲ್ಲಿ ಒಂದು ರಾಹುವಿನ ಯೋಗ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಈ ಹೊರದೇಶಕ್ಕೆ ಹೋಗಿ ಓದಬೇಕು ಅಂತ ಅಂದ್ಕೊಂಡಿರ್ತಿರ್ತಕ್ಕಂತಹ ಹೈಯರ್ ಎಜುಕೇಶನ್ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದಷ್ಟು ತಡೆ ಉಂಟಾಗ್ಬೋದು. ಅದು ಕೂಡ ದೇವರ ಅನುಗ್ರಹದಿಂದ ಒಂದಷ್ಟು, ಯಾಕೆಂದ್ರೆ ಗುರುವಿನ ದೃಷ್ಟಿ ಅನ್ನುವಂಥದ್ದು, ಗುರು ಮಿಥುನ ರಾಶಿಯಿಂದ ಹಿಡಿದು ಕುಂಭರಾಶಿಗೆ ದೃಷ್ಟಿಯನ್ನ ಹಾಕ್ತಾನೆ. ಕುಂಭರಾಶಿಗೆ ರಾಹುವಿನ ಸಂಚಾರ ಆದಾಗ ಅದು ಕೂಡ ಎಲ್ಲೋ ಒಂದಷ್ಟು ತಡೆ ತೊಂದರೆಗಳು ಬಂದ್ರೂ ಕೂಡ ಅದು ಕೂಡ ನಿವೃತ್ತಿಯಾಗಿ ಹೋಗುವಂಥದ್ದು. ತುಲಾರಾಶಿಯವರಿಗೆ ತೃತೀಯಾಧಿಪತಿ, ಷಷ್ಠಾಧಿಪತಿ ಆಗಿರುವಂತಹ ಗುರು ಯಾವಾಗ 9ರಲ್ಲಿ ಬರ್ತಾನೆ, ಹಾಗಾಗಿ ಮಾಡುವಂತ ಕೆಲಸ ಕಾರ್ಯದಲ್ಲಿ ಜಯವನ್ನ, ಇರುವಂತಹ ಶತ್ರುಗಳ ಒಂದು ಪರಾಜಯವನ್ನ, ಪಂಚಮಾಧಿಪತಿಯಾಗಿ ಶನಿ ಯಾವಾಗ 6ನೇ ಮನೆಗೆ ಬರ್ತಾನೆ, ವೃತ್ತಿಯಲ್ಲಿ ಅತ್ಯಂತ ಉತ್ತಮವಾಗಿರುವಂತಹ ಒಂದು ಸ್ಥಿತಿ, ಗೌರವ, ಮನ್ನಣೆಯನ್ನ ಪಡೆಯುವಂತ ಒಂದು ಸಾಧ್ಯತೆ ತುಲಾರಾಶಿಯವರಿಗೆ ಕಾಣಸಿಗತ್ತೆ. ಒಟ್ಟಾರೆ ತುಲಾರಾಶಿಯವರಿಗೆ, ವೃಷಭ ರಾಶಿಯವರಿಗೆ ಮತ್ತೆ ಮಕರ ರಾಶಿಯವರಿಗೆ ಈ ಶನಿಯ ಸಂಚಾರ 3, 6 ಮತ್ತೆ 11ನೇ ಸ್ಥಾನಗಳಿಗೆ ಬಂದಾಗ ಈ ಶನಿಯ ಸಂಚಾರ ತುಂಬಾ ಉತ್ತಮ ಫಲವನ್ನ ತಂದು ಕೊಡುವಂತದ್ದು ಅಂತ ತಿಳ್ಕೋಬಹುದು. ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರಿಗತಿ.com ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ.